ಹಲೋ, ಇದು ನಾನು. ಇವರು ಇಂಟ್ರೊಡಕ್ಷನ್ ಮಾಡ್ತಾರೆ. ಇವರು ನಮ್ಮ ಅತ್ತೆಯ ನಾಲ್ಕು ಮಗ, ನಾನು ನಮ್ಮ ಅತ್ತೆಯ ಮುದ್ದಿನ ಸೊಸೆ. ಗೈಸ್, ನಾನು ಇವ್ರ ಜೊತೆ ಬ್ಲಾಗ್ ಮಾಡಬೇಕು, ಡೈಲಿ ಇವ್ರ ಜೊತೆನೇ ವಿಡಿಯೋಸ್ ಮಾಡಬೇಕು ಅಂತ ಅನ್ಕೊಳ್ತೀನಿ. ಗೈಸ್, ಇವರು ನಮ್ಮ ಅತ್ತೆ. ನಾನು ಡೈಲಿ ವ್ಲಾಗ್ಸ್ ವಿಡಿಯೋಸ್ ನಮ್ಮ ಹಸ್ಬೆಂಡ್ ಅವ್ರ ಜೊತೆ ನಾನು ಮಾಡಬೇಕಂತ ಅಂದ್ಕೊಳ್ತೀನಿ. ಆದರೆ ಅವರು ನನ್ನ ವಿಡಿಯೋಸಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಯಾಕಂದರೆ ಅವರ ಪ್ರಕಾರ ಮನೆ ಚೆನ್ನಾಗಿರಬೇಕು, ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿರಬೇಕು, ಫಸ್ಟು ನಾವು ಚೆನ್ನಾಗಿರಬೇಕು, ಆಮೇಲೆ ವಿಡಿಯೋಸ್ ಮಾಡಬೇಕು. ಸೊ ವಿಡಿಯೋಸ್ ಬ್ಯಾಕ್ಗ್ರೌಂಡ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅವರ ಪ್ರಕಾರ. ನನ್ನ ಪ್ರಕಾರ ನಾನು ಅಂದರೆ ಇರೋದ್ರಲ್ಲೇ ಈಗ ನೋಡ್ತಿರ್ಬೋದಲ್ವ ನೀವು ನನ್ನ ಮನೇನ. ಈ ಮನೆ ಇನ್ನೂ 1 ವರ್ಷ 2 ವರ್ಷ ಬರ್ಬೋದಷ್ಟೇ. ಆಲ್ರೆಡಿ 1-2 ಸಲ ಮಳೆಯಾಗಿ ಒಂದು ಕಡೆ ಗೋಡೆ ಬಿದ್ದೋಗಿದೆ. ಇದೆಲ್ಲ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ಅದೆಲ್ಲ ಏನು ಮ್ಯಾಟ್ರ್ ಆಗಲ್ಲ ಅಂತ ಹೇಳಿದರು. ಅವರು ಬರಲ್ಲ, ಅವರೆಲ್ಲ ಸರಿ ಮಾಡಿಕೊಂಡೇ ವಿಡಿಯೋಸ್ ಮಾಡೋದು. ಸೊ ನನಗೆ ಓಕೆ ಈ ಲೈಫ್. ಗೈಸ್, ನಿಜವಾಗ್ಲೂ ಬ್ಯಾಕ್ಗ್ರೌಂಡು ಚೆನ್ನಾಗಿ ಡ್ರೆಸ್ಸಿಂಗ್ ಸೆನ್ಸ್ ಇರೋದು, ಮತ್ತು ಒಳ್ಳೆ ಮನೆ ಇದ್ದವ್ರಿಗೆ, ಮತ್ತು ಇವೆಲ್ಲ ಮ್ಯಾಟ್ರ್ ಆಗುತ್ತಾ? ಇವೆಲ್ಲ ಇರೋರೇ ಫೇಮಸ್ ಆಗೋಕ್ಕೆ ಸಾಧ್ಯನಾ? ಇಲ್ಲ ತಾನೇ. ಅದನ್ನೇ ನಾನು ಪ್ರೂವ್ ಮಾಡಬೇಕು ಅವರಿಗೆ. ಸೊ ಇವಾಗೇನು ಸದ್ಯದ ಪರಿಸ್ಥಿತಿ ನಮ್ಮದು ಸ್ವಲ್ಪ ಸರಿ ಇಲ್ಲ, ಸ್ವಲ್ಪ ಕಷ್ಟದಲ್ಲಿ ಇದ್ದೀವಿ. ಹಾಗಂತ ಅದೆಲ್ಲ ಮ್ಯಾಟ್ರ್ ಆಗಲ್ಲ ನನಗೆ ಅನಿಸೋ ಮಟ್ಟಿಗೆ. ಅದೇ ಎಲ್ಲ ಮ್ಯಾಟ್ರ್ ಆಗೋದಾಗಿದ್ದರೆ ನನಗೆ ನಿಮ್ಮ ಕಡೆಯಿಂದ ಇಷ್ಟು ಪ್ರೀತಿ ಆಗಲಿ, ಇಷ್ಟೊಂದು ಪ್ರೀತಿ ಆಗಲಿ ಸಿಗ್ತಿರ್ಲಿಲ್ಲ. ಸಿಕ್ಕಿದೆ. ಸೊ ನಾನು ಅವ್ರಿಗೆ ಹೇಳೋದೇನೆಂದರೆ, ಇನ್ಮೇಲಾದರೂ ನನ್ನ ಜೊತೆ ವಿಡಿಯೋಸಲ್ಲಿ ಬ್ಲಾಗಲ್ಲಿ ಕಾಣಿಸ್ಕೊಳ್ಳಿ ಅಂತ. ಯಾಕಂದರೆ ನಾನು ಒಬ್ಬಳೇ ಪದಾಡೋಕ್ಕಾಗಲ್ಲ. ಅದಕ್ಕೆ ನಾನು ಅವ್ರಿಗೆ ಹೇಳೋದು, ಸ್ವಲ್ಪ ನಿಮ್ಮ ಕಡೆಯಿಂದನೇ ಹೆಲ್ಪ್ ಆಗುತ್ತೆ. ಇದೇನು ವೇಸ್ಟ್ ಕೆಲಸ ಅಲ್ಲ, ಇದು ಒಂಥರ. ಇನ್ನೊಂದು ವಿಷಯ ಏನಂತಂದರೆ, ನಾನು ವೀಡಿಯೋಸ್ ಮಾಡ್ತೀನಿ, ಬ್ಲಾಗ್ ಮಾಡ್ತೀನಿ, ನನಗೆ ಯಾವುದಕ್ಕೂ ಅಡ್ಡಿ ಹಾಕಲ್ಲ ಅವರು. ನನಗೆ ಯಾವುದಕ್ಕೂ ಅಡ್ಡಿ ಹಾಕಲ್ಲ, ಸಪೋರ್ಟ್ ಮಾಡ್ತಾರೆ. ನಾನೆಲ್ಲಾದರೂ ಯಾವುದಾದ್ರೂ ಹೊಸ ಪ್ಲೇಸಿಗೆ ಹೋಗಿ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತಂದರೆ ಕರ್ಕೊಂಡು ಹೋಗ್ತಾರೆ, ಟೈಮ್ ಕೊಡ್ತಾರೆ. ಆದರೆ ಅವರು ನನ್ನ ವೀಡಿಯೋಸಲ್ಲಿ ಬರಲ್ಲ, ಅದೇ ಒಂದು ಬೇಜಾರು. ಸಪೋರ್ಟ್ ಮಾತ್ರ ಅವ್ರ ಕಡೆಯಿಂದ ಫುಲ್ ಇದೆ, ಯಾವುದಕ್ಕೂ ಅಡ್ಡಿ ಇಲ್ಲ, ಏನೂ ತೊಂದರೆ ಇಲ್ಲ. ಇದನ್ನು ಮಾಡಬೇಡ ಅದನ್ನು ಮಾಡಬೇಡ ಅಂತ ಏನೂ ಹೇಳಲ್ಲ. ಸೊ ನನಗೆ ಬೇಜಾರು ಏನು ಅಂತಂದರೆ, ಇಷ್ಟೆಲ್ಲ ನನಗೆ ಯಾವ ಗಂಡಂದರು ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ, ನನ್ನ ಗಂಡ ಮಾತ್ರ ಮಾಡು ಅಂತ ಹೇಳ್ತಾರೆ. ಆದರೆ ನಾನು ಹೇಳೋದೇನೆಂದರೆ, ನೀವು ಸ್ವಲ್ಪ ಕಾಣಿಸ್ಕೊಳ್ಳಿ, ಮಾತಾಡದಿದ್ರೂ ಪರವಾಗಿಲ್ಲ, ಕಾಣಿಸ್ಕೊಳ್ಳಿ, ಒಟ್ಟಿಗೆ ಮಾಡೋಣ ಅಂತ. ನನಗೆ ಕೊಡೋ ಪ್ರೀತಿಲಿ ಸ್ವಲ್ಪ ನಿಮಗೂ ಪ್ರೀತಿ ಕೊಡ್ತಾರೆ. ಯಾಕೆ ಕೊಡಲ್ಲ? ಜನ ಕೊಡ್ತಾರೆ ಅಲ್ವಾ? ಆಮೇಲೆ ಅವರು ಇನ್ನೊಂದು ಏನಂತಂದರೆ, ಈಗ ಹೊಸದಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಇವಾಗ ನಮ್ಮ ಹತ್ರ ಬಜೆಟ್ ಲೋ ಅಲ್ಲಿದೆ, ಸ್ವಲ್ಪ ಪರಿಸ್ಥಿತಿ ಹಾಗೆ ನಡೀತಾ ಇದೆ. ಅವ್ರು ಹೇಳ್ತಾ ಇರೋದು, ಇಷ್ಟಾದರೂ ನೀನು ಮಾಡ್ತಾ ಇದೆಯಲ್ಲ, ಮಾಡು, ನಾನು ನಿನ್ನ ವೀಡಿಯೋಸಿಗೆ ಮಾಡೋದಕ್ಕೆ ಯಾವ್ಯಾವ ವಸ್ತು ಬೇಕಲ್ಲ ನಾನು ತಂದು ಕೊಡ್ತೀನಿ. ಅಂದರೆ ರಿಂಗ್ ಲೈಟು, ಆಮೇಲೆ ಸ್ಟಿಕ್ ಸ್ಟ್ಯಾಂಡ್, ಅದೆಲ್ಲ ತಂದು ಕೊಡ್ತೀನಿ, ನೀನು ಮಾಡು ಅಂತ ಹೇಳ್ತಾರೆ. ಸಪೋರ್ಟ್ ಅಂತೂ ಇದೆ, ಆದರೆ ಬೇಜಾರೊಂದೇ, ಅವ್ರು ಬರಲ್ಲ. ಅವರು ವೀಡಿಯೋಸಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ.